ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಪ್ರೀತಿಯ ಹಾದಿಯಲ್ಲಿ ನಗು ಇರುವಷ್ಟೇ ನೋವು ಕೂಡ ಇರುತ್ತೆ. ವಿಶೇಷವಾಗಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಮೂರನೇ ವ್ಯಕ್ತಿ ಪ್ರವೇಶ ಮಾಡಿದಾಗ ಉಂಟಾಗುವಂತಹ ಆತಂಕ ಆಗಿರ್ಬೋದು ಅಥವಾ ಆ ನೋವಾಗಿರಬಹುದು, ಹೇಳೋದಕ್ಕೆ ಅಸಾಧ್ಯ ಅಲ್ವಾ? ಹಾಗೆಯೇ ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ, ನಿಮ್ಮ ಸಂಬಂಧದಲ್ಲಿ ಇರುವಂತಹ ಮೂರನೇ ವ್ಯಕ್ತಿ ಯಾವಾಗ ದೂರ ಆಗ್ತಾರೆ, ಅವರ ಕರೆಂಟ್ ಎನರ್ಜಿ ಏನಿದೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ದಿನ ಹಬ್ಬವನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿನ್ನೆನೂ ಹೇಳಿದ್ದೆ ಅಲ್ವಾ, ಎಲ್ಲರೂ ಖುಷಿಯಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ನಿಮ್ಮ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಪ್ರೀತಿಯಲ್ಲಿ ಒಂದಷ್ಟು ಬದಲಾವಣೆ, ಪಾಸಿಟಿವ್ ಆಗಿರುವಂತಹ ಬದಲಾವಣೆ, ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿರುವಂಥ ಬದಲಾವಣೆ ತರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಕಮೆಂಟಲ್ಲಿ ತಿಳಿಸ್ತೀರಾ. ಯುಗಾದಿ ಹಬ್ಬ, ಹೊಸ ವರ್ಷ, ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ದೇವರ ನಾಮವನ್ನು ಸ್ಮರಣೆ ಮಾಡ್ತಾ ಈ ವರ್ಷವನ್ನು ಪ್ರಾರಂಭ ಮಾಡೋಣ. ಪ್ರತಿಯೊಬ್ಬರು ಕಮೆಂಟಲ್ಲಿ ತಿಳಿಸ್ತೀರಾ ಹರ ಹರ ಮಹಾದೇವ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರೀತಿ ಆ ಮಹಾದೇವ ಕಾಪಾಡ್ತಾರೆ, ರಕ್ಷಿಸ್ತಾರೆ. ಚಿಂತೆ ಮಾಡಬೇಡಿ. ಪ್ರತಿಯೊಬ್ಬರು ಕೂಡ ಆ ಮಹಾದೇವನಲ್ಲಿ ಸರೆಂಡರ್ ಆಗಿ ಇವತ್ತಿನ ದಿನ ಈ ಒಂದು ವರ್ಷವನ್ನು ನಾವು ಮಹಾದೇವನನ್ನು ಆರಾಧನೆ ಮಾಡ್ತಾ, ಆ ಹೆಸರನ್ನು ಸ್ಮರಿಸ್ತಾ ಪ್ರಾರಂಭ ಮಾಡೋಣ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಒಂದು 1 ಸೆಕೆಂಡ್ ಆದ್ರೂ, 1 ಮಿನಿಟ್ ಆದ್ರೂ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ ಯೂನಿವರ್ಸಿಗೆ ಮೊದಲು ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಕಮೆಂಟಲ್ಲೂ ಕೂಡ ನಾನು ಹೇಳಿರೋ ಜೊತೆಯಲ್ಲಿ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ವೆರಿ ಗುಡ್, ಅದನ್ನು ಮುಂದುವರಿಸಿ. ಆ್ಯಂಡ್ ಯಾರಾದರೂ ಇದರಲ್ಲಿ ಕಣ್ಣೀರು ಹಾಕೋದು, ಅಳೋದು, ನಿಮ್ಮ ಪರ್ಸ್ನಲ್ ವಿಷಯ ಹೇಳೋದು, ಅವ್ರು ಬರ್ತಾ ಇಲ್ಲ, ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಿದ್ರೆ, ಆ ಒಂದು ಯಾರು ಆ ಥರ ಕಮೆಂಟ್ ಮಾಡಿರ್ತೀರ ಇನ್ನೊಂದ್ಸಲ ಕಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನೆನಪಿರಲಿ, ಇಲ್ಲಿ ನಾನು ಏನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡ್ತೀರಾ. ಅದರ್ವೈಸ್ ನಿಮ್ಮ ಪರ್ಸ್ನಲ್ ನನಗೆ ಈ ಥರ ಬದಲಾವಣೆ ಆಯಿತು ಖಂಡಿತ ಹಾಕ್ಬೋದು. ಅದು ಬಿಟ್ಟು ಅದು ಹಂಗೆ ಆಗ್ತಿದೆ, ನನಗೆ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಯಾವುದೇ ಕಾರಣಕ್ಕೂ ಕಮೆಂಟಲ್ಲಿ ಬರೆದು ಹಾಕಬೇಡಿ. ಓಕೆ, ಇದು ನೆನಪಿರಲಿ. ಈಗ ಹೊಸದಾಗಿ ಜಾಯಿನ್ ಆಗಿರೋರಿಗೆ ಗೊತ್ತಿರಲ್ಲ, ಸೊ ಹಾಗಾಗಿ ನಾನು ಇದನ್ನು ತಿಳಿಸಿ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಗೊತ್ತಿರೋರಿಗೆ, ಡೈಲಿ ವಾಚ್ ಮಾಡೋರಿಗೆ ಗೊತ್ತಿರೋರಿಗೆ ಏನಕ್ಕೆ ಅಂತ ಗೊತ್ತಿರುತ್ತೆ. ಸೊ ಹೊಸದಾಗಿ ಜಾಯಿನ್ ಆಗಿರೋರಿಗೆ ಹೇಳಿರೋದು ಅಷ್ಟೇ. ಓಕೆನಾ? ಎಸ್, 1 ಸೆಕೆಂಡ್ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಬಾರಿ ಫೀಲ್ ಮಾಡ್ತಾ ಹೇಳ್ತೀರಾ. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ವಿಡಿಯೋನ ನನ್ನವರಿಗೆ ತಲುಪಿಸಿದ್ದಕ್ಕೆ ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಬಾರಿಯಾಗಿಯೇ ಹೇಳ್ಕೊಳ್ಳಿ. ಓಕೆ, ಎಸ್. ಓಕೆ, ಏನಿದೆ ಆದಿಪರಾಶಕ್ತಿ ಜಗನ್ಮಾತೆ. 1 ಮಿನಿಟ್. Second. ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಸೊ ವ್ಯಾಕ್ಸ್ ಬೀಳೋದಲ್ಲಿ ತುಂಬಾ ಸ್ಲೋ ಆಗ್ತಾ ಇದೆ. ಎನರ್ಜಿ ತುಂಬ ಸ್ಲೋ ಇದೆ ಇಲ್ಲಿ. ನೋಡೋಣ, ನಿಮ್ಮ ಪರ್ಸನ್ ಎನರ್ಜಿಲಿ ಅಥವಾ ನಿಮ್ಮ ಎನರ್ಜಿಲಿ ಬರ್ತಿರುವಂತಹ ಮೆಸೇಜ್ ಬಂದು ತುಂಬ ಭಾರವಾಗಿರುವಂತಹ ಮನಸ್ಸು ತುಂಬ ಭಾರ ಮಾಡ್ಕೊಂಡಿದ್ದೀರಾ. ಎಸ್, ಸೊ ವ್ಯಾಕ್ಸ್ ಕೂಡ ಬೀಳ್ತಾ ಇಲ್ಲ, ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಏನಿದೆ, ತುಂಬ ಭಾರವಾಗಿದೆ, ಮನಸ್ಸು ತುಂಬ ಭಾರವಾಗಿದೆ. ಓಕೆ,
ಇಲ್ಲಿ ಮೂರನೇ ವ್ಯಕ್ತಿಯ ಪ್ರಭಾವ ನಿಮ್ಮ ಸಂಬಂಧದ ಮೇಲೆ ಒಂದು ಕಪ್ಪು ಮೋಡದಂತೆ ಕವಿದಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ರೈಟ್. ಮೂರನೇ ವ್ಯಕ್ತಿ ಕೇವಲ ಇಲ್ಲಿ ದೈಹಿಕವಾಗಿರುವಂತಹ ವ್ಯಕ್ತಿ ಅಂತ ಅಲ್ಲ. ಇಲ್ಲಿ ಅಂದರೆ ಮೂರನೇ ವ್ಯಕ್ತಿ ನಿಮ್ಮ ಪರ್ಸನಿಗೆ ಯಾರೋ ಒಬ್ರು ಪರ್ಸನ್ ಇದ್ದಾರೆ, ಆ ಥರ ಎನರ್ಜಿ ಇದೆ, ಇಲ್ಲ ಅಂತ ಅಲ್ಲ, ಆ ಎನರ್ಜಿನೂ ಇದೆ. ಬಟ್ ಇಲ್ಲಿ ಬರ್ತಿರುವಂಥದ್ದು ಅಹಂಕಾರ, ಹಾಗೆ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ತಿಳ್ಕೊಂಡಿರೋಂಥದ್ದು, ತಪ್ಪು ತಿಳುವಳಿಕೆ ಆ್ಯಂಡ್ ಹೊರಗಿನವರ ಒಂದಷ್ಟು ಹಸ್ತಕ್ಷೇಪನೂ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಅಂದರೆ ಬರೀ ವ್ಯಕ್ತಿನೇ ಆಗಿರ್ಬೇಕಂತ ಇಲ್ಲ. ಇಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿ ಕೂಡ ಅದು ಥರ್ಡ್ ಪರ್ಸನ್ನೇ ಆಗಿರುತ್ತೆ. ಓಕೆ, ಸೊ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಆ ಎನರ್ಜಿ ನಿಮ್ಮಿಬ್ಬರನ್ನ ದೂರ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ವ್ಯಾಕ್ಸ್ ತುಂಬ ಸ್ಲೋ ಬೀಳ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಸದ್ಯಕ್ಕೆ ಅವರೆಲ್ಲ ಒಂದು ಕಡೆ ದಿಕ್ಕು ತಪ್ಪಿದ್ದಾರೆ ಅನ್ನುವಂತಹ ಎನರ್ಜಿ ಬರ್ತಿದೆ. ಆದರೆ ಅವರ ಮನಸ್ಸಲ್ಲಿರುವಂತಹ ಮೂಲೆಯಲ್ಲಿ ಒಂದು ರೀತಿಯ ಪಶ್ಚಾತ್ತಾಪ ಕೂಡ ಈಗಷ್ಟೇ ಶುರು ಆಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ. ಪಶ್ಚಾತ್ತಾಪದ ಕಿಡಿ ಈಗ ಅವರ ಮನಸ್ಸಲ್ಲಿ ಮೂಡ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಈಗ ಒಂದು ಭಾವನಾತ್ಮಕವಾಗಿರುವಂತಹ ಗ್ರಹಣ ಹಿಡಿದಿರುವಂತಹ ಎನರ್ಜಿ. ಇಲ್ಲಿ ಆ ಗ್ರಹಣ ಏನಿದೆ ಅದು ತಾತ್ಕಾಲಿಕವಾಗಿರುವಂಥದ್ದು. ಓಕೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಇದೆ, ನಿಮ್ಮ ಪರ್ಸನ್ ಎನರ್ಜಿಲೂ ಕೂಡ ಇದೆ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಬೇರೆ ಒಬ್ಬರು ಯಾರೋ ಒಬ್ರು ಅವರಿಗೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ತಲೆಯಲ್ಲಿ ತುಂಬ್ತಾ ಇರುವಂತಹ ಎನರ್ಜಿ ಇದೆ. ಅವ್ರು ಈ ಥರ, ಅವ್ರು ಆ ಥರ, ಅವ್ರು ಸರಿ ಇಲ್ಲ, ಅವ್ರು ಹೀಗಿದ್ದಾರೆ, ಹಾಗಿದ್ದಾರೆ, ತುಂಬ ನೆಗೆಟಿವ್ನ ತುಂಬಿ ಅವರು ಮನಸ್ಸನ್ನು ಹಾಳು ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮಾತಿನಕ್ಕಿಂತ ಬೇರೆಯವ್ರ ಮಾತನ್ನು ಕೇಳೋದ್ರಲ್ಲಿ ನಿಮ್ಮ ಪರ್ಸನ್ ಎಕ್ಸ್ಪರ್ಟ್ ಇದ್ದಾರೆ ಇಲ್ಲಿ. ಓಕೆನಾ? ಸೊ ನಿಮ್ಮ ಮಾತಿನಕ್ಕಿಂತ ಬೇರೆಯವ್ರ ಮಾತು ನಿಮ್ಮ ಪರ್ಸನ್ಗೆ ವೇದ ವಾಕ್ಯದ ಹಾಗೆ ಕೇಳಿಸ್ತಾ ಇರುತ್ತೆ. ನೀವೆಷ್ಟೇ ಅವ್ರ ಹತ್ರ ಹೋಗಿ ಸತ್ಯ ಬಾಯ್ಬಿಟ್ಟು ಹೇಳಿದ್ರು, ಅವ್ರ ಎದುರಿಗೆ ಪ್ರೂಫ್ ಹಿಡಿದ್ರು ತೋರಿಸಿದ್ರು ಕೂಡ ಅವರು ನಂಬೋದಕ್ಕೆ ರೆಡಿ ಇಲ್ಲ. ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ನಂಬಿಕೆಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಅಂದರೆ ನಿಮ್ಮ ಮಾತಿನ ಮೇಲಿನ ನಂಬಿಕೆಗಿಂತ ಜಾಸ್ತಿ ಬೇರೆಯವ್ರ ಮಾತನ್ನ ತುಂಬ ಸುಲಭವಾಗಿ ಬೇರೆಯವ್ರ ಮಾತಿಗೆ ತುಂಬ ಇನ್ಫ್ಲುಯೆನ್ಸ್ ಆಗ್ತಾರೆ. ಸೊ ಆ ಎನರ್ಜಿಯಿಂದನೇ ಇಲ್ಲಿ ನೀವಿಬ್ರು ದೂರ ಆಗೋದಕ್ಕೆ ಕಾರಣ ಆಗಿರುವಂತಹ ಆ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು ಅಂತ ಚೆಕ್ ಮಾಡಿದಾಗ ಜೆ ಲೆಟರ್ ಬರ್ತಾ ಇದೆ, ಡಿ ಲೆಟರ್ ಬರ್ತಾ ಇದೆ, ಪಿ ಲೆಟರ್ ಬರ್ತಿದೆ, ಇದು ಜಿ ಲೆಟರ್ ಬರ್ತಾ ಇದೆ, ಎ ಲೆಟರ್, ವೈ ಲೆಟರ್, ಟಿ ಲೆಟರ್, ಬಿ ಲೆಟರ್, ಐ ಲೆಟರ್, ಎನ್ ಲೆಟರ್, ಎಸ್ ಲೆಟರ್. ಓಕೆ, ಇಲ್ಲಿ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಮ್ಯಾರಿಡ್ ಪೀಪಲ್ ಎಂದು ಈ ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ ಅವರಿಗಿಲ್ಲಿ. ಓಕೆ, ಫ್ಯಾಮಿಲಿ ಸಪೋರ್ಟ್ ತುಂಬ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ತುಂಬ ಬಿರುಕುಗಳು ಬರ್ತಾ ಇರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುವಂಥದ್ದು. ಓಕೆ, ಡೇಟ್ ಆಫ್ ಬರ್ತ್ ಬರ್ತಾ ಇದೆ. ಓಕೆ, 19/1/28/29, 3/6/24, 22, 21, 16, 18. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ನಾಥಮ್ಮ. ವಾವ್. ಫಸ್ಟ್ ಕಾರ್ಡ್ ಬಂತು ನಿಮಗೆ ದ ಸನ್ ಕಾರ್ಡ್, ನ್ಯೂ ಬಿಗಿನಿಂಗ್. ಓಕೆ, 6 ಆಫ್ ಸಾರ್ಡ್ಸ್,
ನೈಸ್. ತುಂಬ ಜನ ನಿನ್ನೆನೂ ಶೇರ್ ಮಾಡ್ಕೊಂಡಿದ್ರಿ ನನ್ನ ಹತ್ರ ಚೇಂಜಸ್ ಆಗಿರುವಂಥದ್ದು, ಅಥವಾ ನೀವೇನು ನೋಡಿದ್ರಿ, ನೀವೇನು ಸೈನ್ ಯೂನಿವರ್ಸ್ ಎಲ್ಲ ಪಡ್ಕೊಂಡ್ರಿ, ಶೇರ್ ಮಾಡ್ಕೊಂಡ್ರಿ. ವೆರಿ ಗುಡ್. ಹೀಗೆ ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡಿ. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ. ಓಕೆ, 5 ಆಫ್ ಫ್ರೆಂಡ್ಸ್ ನೋಡ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ನಿಮಗೋಸ್ಕರ ಜಗಳ ಮಾಡ್ಕೊಂತ ಬೇರೆಯವರಿಗೋಸ್ಕರ ಜಗಳ ಮಾಡೋದ್ರಲ್ಲೇ ನಿಮ್ಮ ಪ್ರೀತಿ ಕಳೀತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್, ನೈಟ್ ಆಫ್ ಫ್ರೆಂಡ್ಸ್, ಜಡ್ಜ್ಮೆಂಟ್, ರೈಟ್, ದ ಹೆರೋಫೆಂಟ್, ಏಸ್ ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನಿಮ್ಮಿಬ್ಬರ ಮಧ್ಯೆ ಜಗಳ ಅಂತ ಬರೋದು ತುಂಬ ಕಡಿಮೆ. ನಿಮ್ಮಿಬ್ಬರ ಮಧ್ಯೆನೇ ಅಂದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ಅಂತ ಹೇಳಿದ್ರೆ ನಿಮಗೋಸ್ಕರ ಬರುವಂತಹ ಜಗಳಗಳು ತುಂಬ ಕಡಿಮೆ ಕಾಣಿಸ್ತಾ ಇದೆ ಇಲ್ಲಿ. ಬೇರೆಯವರಿಗೋಸ್ಕರ ಜಗಳ ಮಾಡಿಕೊಂಡು ಮಾತು ಬಿಟ್ಟು ದೂರ ಆಗಿ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಬಂದಿರುವಂತಹ ಎನರ್ಜಿಯಲ್ಲಿ ಬರ್ತಾ ಇದೆ. ಬಟ್ ಸನ್ ಕಾರ್ಡ್ ಫಸ್ಟ್ ಬರ್ತಿರೋದ್ರಿಂದ ಪರಿವರ್ತನೆ ಖಂಡಿತ, ಟ್ರಾನ್ಸ್ಫಾರ್ಮೇಷನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದೆ. ಸೊ ಮೊದಲನೇದಾಗಿ ಬರ್ತಿರುವಂಥದ್ದು ಈ ಕಾರ್ಡ್ಗಳು ಸೂಚಿಸ್ತಿರುವಂತಹ ಎನರ್ಜಿ ಬಂದು ಈ ಮೂರನೇ ವ್ಯಕ್ತಿ ಕೆಲವೊಂದಷ್ಟು ಸುಳ್ಳಿನ ಒಂದು ಕೋಟೆಯನ್ನು ನಿರ್ಮಿಸ್ತಿರುವಂತಹ ಒಂದು ಎನರ್ಜಿ ಕಾಣಿಸ್ತದೆ ಈ ಹಿಂದೆ. ಅಂದರೆ ಒಂದು 15 ಡೇಸ್ ಅಥವಾ 3 ಮಂತ್ಸ್, 1 ಇಯರ್ ಅಥವಾ ಒಂದು ತುಂಬ ವರ್ಷದ ಪ್ರೀತಿಯನ್ನು ಯಾವುದೋ ಒಂದು ವ್ಯಕ್ತಿ ಬಂದು ಸುಳ್ಳಿನ ಒಂದು ಕಥೆಯನ್ನು ಕಟ್ಟಿಬಿಟ್ಟು ಕೋಟೆಯನ್ನು ಕಟ್ಟಿ ನಿಮ್ಮಿಬ್ಬರು ರಿಲೇಷನ್ಶಿಪ್ಪನ್ನು ದೂರ ಮಾಡಿರುವಂತಹ ಎನರ್ಜಿ ಇದೆ. ಆ ಒಂದು ಸುಳ್ಳಿನ ಕೋಟೆ ಏನಿದೆ ಶೀಘ್ರದಲ್ಲೇ ಆ ಕೋಟೆ ಕುಸಿದು ಬೀಳುವಂತಹ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಯಾವುದೇ ಅಡಿಪಾಯ ಇಲ್ಲದಂತಹ ಸಂಬಂಧಗಳು ಹೆಚ್ಚು ಕಾಲ ಉಳಿಯೋದಿಲ್ಲ ಅದು. ಓಕೆನಾ? ಸೊ ಇಲ್ಲಿ ನಿಮ್ಮ ಬಗ್ಗೆ ಸುಳ್ಳು ಹೇಳಿ ಅವರು ನಿಮ್ಮ ಪರ್ಸನ್ ಜೊತೆಗೆ ತುಂಬ ಕ್ಲೋಸ್ ಆಗೋದಕ್ಕೆ ಅವರು ನೋಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ಆ ಒಂದು ಸುಳ್ಳು ಹೆಚ್ಚು ಕಾಲ ಅವರಿಬ್ಬರ ಸಂಬಂಧವನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ನಿಮ್ಮ ಸಂಗಾತಿ ಎನರ್ಜಿಯಲ್ಲಿ ಈ ವ್ಯಕ್ತಿ ದೂರ ಸರಿಯುವಂತಹ ಈ ವ್ಯಕ್ತಿಯಿಂದ ದೂರ ಸರಿಯುವಂತಹ ಮಾನಸಿಕ ಸಿದ್ಧತೆಗಳನ್ನು ನಿಮ್ಮ ಪರ್ಸನ್ ಇಲ್ಲಿ ಮಾಡ್ತಿರುವಂತಹ ಎನರ್ಜಿ ಇದೆ. ಅವರಿಗಿಲ್ಲಿ ನಿಮ್ಮ ಪರ್ಸನಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೆಚ್ಚಾಗಿ ಇಲ್ಲಿ ಬರ್ತಿರುವಂತಹ ಎನರ್ಜಿ ಬಂದು ಬೇರೆಯವರಿಗೆ, ಅಂದರೆ ನಿಮ್ಮ ಪರ್ಸನ್ ಜೊತೆಗೆ ಅಂದರೆ ಯಾರಿದ್ರು ಥರ್ಡ್ ಪರ್ಸನ್ ಅಂತ ಯಾರಿದ್ರು ಆ ವ್ಯಕ್ತಿ ಜೊತೆಗೆ ಇಲ್ಲಿ ಅವರಿಗೆ ತುಂಬ ಕ್ಲಾಶಸ್ ಆಗ್ತಿದೆ. ಇತ್ತೀಚಿನ ದಿನದಲ್ಲಿ ತುಂಬ ಕ್ಲಾಶಸ್ ಆಗ್ತಿದೆ. ಅವರಿಗೆ ಅಲ್ಲೆಲ್ಲೋ ಒಂದು ಕಡೆ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ದೂರ ಸರಿಬೇಕು ಅನ್ನೋಂಥ ಮಾನಸಿಕವಾಗಿ ಸಿದ್ಧತೆಯನ್ನು ಪಡಿತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಮುಂಬರುವಂತಹ ಈ ಅಮಾವಾಸ್ಯೆ, ಇವತ್ತಿಂದ ಅಮಾವಾಸ್ಯೆ ಅಲ್ವಾ, ಇವತ್ತಿಂದ ಲೆಕ್ಕ ಮಾಡಿ 21 ಡೇಸ್ ಆ್ಯಂಡ್ 3 ಸಂಖ್ಯೆಗಳು ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. 21 ಡೇಸ್ ತುಂಬಾ ಪವರ್ಫುಲ್ ಆಗಿರುವಂತಹ ಎನರ್ಜಿ ಇಲ್ಲಿ. ಓಕೆ, ಮುಂದಿನ ಈ ಅಮಾವಾಸ್ಯೆಯಿಂದ ಈ 21 ದಿನದವರೆಗೆ ಅಷ್ಟರ ಒಳಗಡೆ ಇಲ್ಲೊಂದು ಬದಲಾವಣೆನ, ಚೇಂಜಸ್ನ ನೋಡ್ತೀರಾ. ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಬದಲಾವಣೆನ ನೋಡ್ತೀರಾ ಅನ್ನೋಂಥ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ 3 ವಾರಗಳು ಅಥವಾ 3 ತಿಂಗಳುಗಳು ಎನರ್ಜಿ ತುಂಬ ಇದೆ. ಈ ವ್ಯಕ್ತಿ ನಿಮ್ಮ ಸಂಬಂಧದಿಂದ ಸಂಪೂರ್ಣವಾಗಿ ನಿರ್ಗಮಿಸುವಂಥ ಸಾಧ್ಯತೆ ಹೆಚ್ಚಾಗಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಹಾಗೂ ಆ ಒಂದು ಥರ್ಡ್ ಪರ್ಸನ್ ಏನಿತ್ತು ಅವರಿಬ್ಬರ ಮಧ್ಯೆ ಒಂದು ಶೂನ್ಯವಾಗಿರುವಂತಹ ಬಿಂದು ಇಲ್ಲಿ, ಅಂದರೆ ಕಂಪ್ಲೀಟ್ ಆಗಿ ಎಂಡ್ ಆಯಿತು, ಅವರಿಬ್ಬರದ್ದು ರಿಲೇಷನ್ಶಿಪ್ ಎಲ್ಲ ಕಂಪ್ಲೀಟ್ ಆಗಿ ಎಂಡ್ ಆಯಿತು ಅನ್ನುವಂತಹ ಒಂದು ಎನರ್ಜಿ, ಶೂನ್ಯದ ಒಂದು ಎನರ್ಜಿಗೆ ಇಲ್ಲಿ ತಲುಪ್ತಿರುವಂತಹ ಒಂದು ಪಾಸಿಟಿವ್ ಆಗಿರುವಂತಹ ಎನರ್ಜಿ ಬರ್ತಿದೆ. ಇನ್ನು ಈ ಒಂದು ಅಮಾವಾಸ್ಯೆ ಕಳೆದಂಥ ಈ ಒಂದು ಥರ್ಡ್ ಪರ್ಸನ್ ಎನರ್ಜಿಯಲ್ಲಿ ಒಂದಷ್ಟು ಬದಲಾವಣೆನ ನೀವು ನೋಡ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಿರೋದ್ರಿಂದ ಆ್ಯಂಡ್ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಕಂಪ್ಲೀಟ್ ಆಗಿ ನಿಮ್ಮ ಪರ್ಸನಿಂದ ಥರ್ಡ್ ಪರ್ಸನ್ ಅವರಾಗೋರೇ ದೂರ ಹೋಗುವಂಥದ್ದು, ಅದು ಗಲಾಟೆ ಮಾಡಿ ಅಥವಾ ಜಗಳ ಮಾಡಿ ಅಥವಾ ಬೇರೆಯವ್ರು ಯಾರೊಬ್ರನ್ನ ಅವ್ರನ್ನ ದೂರ ಮಾಡುವಂತಹ ಎನರ್ಜಿ ಕೂಡ ಬರ್ತಿದೆ. ಓಕೆ, ಸೊ ಇಲ್ಲಿ ಒಂದೂರಲ್ಲೊಬ್ಬ ಶಿಲ್ಪಿ ಇರ್ತಾನೆ. ಅವನೊಂದು ಸುಂದರವಾಗಿರುವಂಥ ಕಲ್ಲನ್ನು ಕೆತ್ತನೆ, ಅಂದರೆ ವಿಗ್ರಹ ಕೆತ್ತನೆಯನ್ನು ಮಾಡ್ತಾ ಇರ್ತಾನೆ.
ಆ ವಿಗ್ರಹ ಕೆತ್ತನೆ ಮಾಡಬೇಕಿದ್ರೆ ಅರ್ಧದಲ್ಲೇ ಏನಾಗುತ್ತೆ, ಆ ಕಲ್ಲಲ್ಲಿ ಒಂದು ಸಣ್ಣ ಬಿರುಕು ಕಾಣಿಸ್ಕೊಳ್ಳುತ್ತೆ. ಆ ಬಿರುಕು ಕಾಣಿಸ್ಕೊಂಡ ತಕ್ಷಣ ಆ ಶಿಲ್ಪಿ ಯಾವುದೇ ಕಾರಣಕ್ಕೂ ಗಾಬರಿ ಆಗೋದಿಲ್ಲ. ಬದಲಿಗೆ ಅವನು ಏನು ಮಾಡ್ತಾನೆ, ಆ ಬಿರುಕಿನಲ್ಲೇ ಒಂದು ಸುಂದರವಾಗಿರುವಂಥ ವಿನ್ಯಾಸವನ್ನ ಕೆತ್ತನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಆ ವಿಗ್ರಹ ಏನಿರುತ್ತೆ ಅದು ಸಾಮಾನ್ಯವಾಗಿರುವಂತಹ ವಿಗ್ರಹಕ್ಕಿಂತ ಅದ್ಭುತವಾಗಿರುವಂತಹ ವಿಗ್ರಹ ಆಗಿ ಕಾಣಿಸುತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಜೀವನನೂ ಅಷ್ಟೇನೆ. ಈ ಮೂರನೇ ವ್ಯಕ್ತಿ ಎಂಬಂತ ಈ ಬಿರುಕು ನಿಮ್ಮ ಸಂಬಂಧವನ್ನ ಏನ್ ಹಾಳು ಮಾಡೋದಕ್ಕೆ ಬಂದಿತ್ತಲ್ವಾ, ಬದಲಿಗೆ ನಿಮ್ಮ ಪ್ರೀತಿಯ ಆಳವನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿದೆ. ನೀವಿಲ್ಲಿ ಅನ್ಕೊಂಡಿದ್ರೆ ಈ ವ್ಯಕ್ತಿ ಬಂದ ಮೇಲೆ ನನ್ನ ರಿಲೇಶನ್ಶಿಪ್ ಹಾಳಾಗ್ಬಿಡ್ತು ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಹಾಳು ಮಾಡೋದಕ್ಕೆ ಬಂದಿದ್ದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿರೋದು ನಿಮ್ಮಿಬ್ಬರ ಒಂದು ಪ್ರೀತಿಯ ಆಳವನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದೆ. ಇಲ್ಲಿ ಸತ್ಯವಾದಂತಹ ಪ್ರೀತಿ ಯಾವಾಗ್ಲೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ಲತ್ತೆ. ರಾಮ ಮತ್ತೆ ಸೀತೆಯ ಒಂದು ಪ್ರೇಮ ಹೇಗಿತ್ತು, ರಾಮನಿಗೆ ಹಾಗಂತ ಹೇಳಿ ಎಲ್ಲ ಹೇಳ್ತಾರೆ, ಹೆಂಡತಿಯನ್ನ ಅನುಮಾನಿಸ್ದ ಅಂತ ಹೇಳ್ಬಿಟ್ಟು. ಹೆಂಡತಿಯನ್ನ ಅನುಮಾನಿಸಿದಲ್ಲ, ಹೆಂಡತಿಯ ಶಕ್ತಿ ಏನು ಅನ್ನೋದು ರಾಮನಿಗೆ ಗೊತ್ತಿತ್ತು. ಸೊ ಹಾಗಾಗಿನೇ ಬೇರೆ ಒಬ್ರು ಜನಗಳು ನನ್ನ ಹೆಂಡತಿ ಬಗ್ಗೆ ಮಾತಾಡಬಾರ್ದು ಅನ್ನೋಂಥ ಒಂದೇ ಒಂದು ದೃಷ್ಟಿಯಲ್ಲಿ ಸೀತೆಯನ್ನ ಅಗ್ನಿ ಪ್ರವೇಶಕ್ಕೆ ಒಳಪಡಿಸ್ತಾರೆ. ಹಾಗಂತ ಹೇಳಿ ರಾಮನಿಗೆ ಸೀತೆ ಮೇಲೆ ಅನುಮಾನ ಬಂದು ಅವರ ವಿಷಯದಲ್ಲಿ ಆ ಥರ ಆದದ್ದಂತಹ ವಿಷಯ ಅಲ್ಲ ಅಲ್ಲಿ. ಓಕೆನಾ? ಸೀತೆಯ ಪವರ್ಫುಲ್ ಆಗಿರುವಂಥ ಶಕ್ತಿ ರಾಮನಿಗೆ ಮುಂಚಿತವಾಗಿ ಗೊತ್ತು. ಹಾಗಾಗಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ, ಸತ್ಯವಾಗಿರುವಂಥ ಪ್ರೀತಿ ಯಾವಾಗಲೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ಲತ್ತೆ. ಸೀತಾಮಾತೆನೂ ಕೂಡ ಅಗ್ನಿ ಪ್ರವೇಶ ಮಾಡಿದ್ಮೇಲೆ ಗೆದ್ದರು ಅಲ್ವಾ? ಗೆದ್ದಿದ್ದಾರೆ ಅವರು. ಅವರೇನು ಅಗ್ನಿ ಪ್ರವೇಶ ಮಾಡಿದ್ಮೇಲೆ ಅವರಿಗೆ ಕಳಂಕ ಬಂದಿಲ್ಲ, ಅವ್ರಿಗೇನು ತೊಂದರೆ ಕೂಡ ಆಗಿರ್ಲಿಲ್ಲ. ಹಾಗೇನೆ ನಿಮ್ಮ ಪ್ರೀತಿ ಸತ್ಯವಾಗಿದೆ ಅಂತ ಹೇಳಿದ್ರೆ ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ಲತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಸಂಗಾತಿ ಮರಳಿ ಬಂದಾಗ ನಿಮ್ಮ ಸಂಬಂಧ ಮೊದಲಿಗಿಂತಲೂ ಗಟ್ಟಿಯಾಗಿರುತ್ತೆ. ಏಕೆಂದ್ರೆ ಈಗ ನೀವು ಆ ನೋವನ್ನು ಸೋಲಿಸಿ ಬಂದಿದ್ದೀರಾ ಇಬ್ರು ಕೂಡ. ನೀವು ಅಂತಲೇ ನಿಮ್ಮ ಪರ್ಸನ್ ಅಂತಲೇ ಇಬ್ರು ಕೂಡ, ಇಬ್ಬರ ಎನರ್ಜಿಲೂ ಬರ್ತಿರುವಂಥದ್ದು ಆ ನೋವನ್ನು ಸೋಲಿಸಿ ಮುಂದೆ ಬಂದಿರುವಂತಹ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಜೀವನದಲ್ಲಿ ಯಾವಾಗಲೂ ನೆನ್ಪಿಡಿ, ಯಾರೇ ಬಂದ್ರು ಯಾರೇ ಹೋದ್ರು, ನಿಮ್ಮ ಆತ್ಮ ಗೌರವ ಮತ್ತೆ ಪ್ರೀತಿಯ ಶಕ್ತಿ ಯಾವುದೇ ಕಾರಣಕ್ಕೂ ಕುಂದಬಾರದು. ವಿಶ್ವಾಸ ಇಡಿ, ಬ್ರಹ್ಮಾಂಡ ಯೂನಿವರ್ಸ್ ಮೇಲೆ ನಿಮಗಾಗಿ ನಂಬಿಕೆ ಇಡಿ. ಯೂನಿವರ್ಸ್ ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗೋದಿಕ್ಕೆ ಸಿದ್ಧವಾಗಿರ್ತಾರೆ, ನಿಮ್ಮ ಪರವಾಗಿ ಇರ್ತಾರೆ. ಇಲ್ಲಿ ಈ ಪ್ರೀತಿಯ ಎನರ್ಜಿಯಲ್ಲಿ ಕೆಲವೊಬ್ಬರಷ್ಟು ಸ್ಪೆಲ್ಗಳನ್ನ ಕೂಡ ಮಾಡ್ತಾ ಇರಬಹುದು, ಅಥವಾ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಆ ಥರ್ಡ್ ಪರ್ಸನ್ ರಿಮೂವ್ ಆಗೋದಕ್ಕೆ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬೋದು, ಅಟ್ರಾಕ್ಟ್ ಕೂಡ ಮಾಡ್ತಾ ಇರ್ಬೋದು. ನಿಮ್ಮ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ನೀವು ನಿಶ್ಚಿಂತೆಯಿಂದ ಧೈರ್ಯವಾಗಿರಿ. ಕಮೆಂಟಲ್ಲಿ ತಿಳಿಸ್ತೀರಾ ಹರ ಹರ ಮಹಾದೇವ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿನ ಯಾರು ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ವೆರಿ ನೈಸ್. ಇವತ್ತಿನ ದಿನ 19 ಆ್ಯಂಡ್ ವೆರಿ ಪವರ್ಫುಲ್ ಡೇ, ಹೊಸ ಆರಂಭ. ಎಸ್, ಸೊ ಹ್ಯಾಪಿ ಬರ್ತ್ಡೇ. ಖುಷಿಯಾಗಿ ಹ್ಯಾಪಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಕಣ್ಣೀರಲ್ಲಂತೂ ಹಾಕಿರಲ್ಲ ಅಂತ ಅನ್ಕೊಳ್ತೀನಿ. ಕಣ್ಣೀರು ಹಾಕಿದ್ರು ಡೋಂಟ್ ವರಿ, ಸ್ಟ್ರಾಂಗ್ ಆಗಿರಿ. ಓಕೆ, ಸೊ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲ ಆಸೆಗಳು ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ನಿಮಗೆ ಪಾಸಿಟಿವ್ ರೀಡಿಂಗ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಗಾಡ್ ಬ್ಲೆಸ್ ಯು ಆಲ್.